ಇವತ್ತು ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನಂದರೆ ಗೋಬಿ ಚಿಲ್ಲಿ ಅಂತ. ಸೊ ಗೋಬಿ ಚಿಲ್ಲಿ ಮಾಡೋಕ್ಕೆ ಏನೇನು ಬೇಕು ಅಂತಂದರೆ, ಫಸ್ಟು ಈ ಥರ ಬಾಯ್ಲ್ ಮಾಡಿ ಇಟ್ಕೊಂಡಿರುವಂತಹ ಗೋಬಿ, ಇದನ್ನು ನಾನು ಕ್ಲೀನಾಗಿ ಬಿಡಿಸ್ಕೊಂಡು ಬಿಸಿನೀರಿಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಸಾಫ್ಟು ಆಗಿದೆ, ಹಾಗೆ ಇದರಲ್ಲಿರುವಂಥ ವಾರ್ಮ್ಸ್ ಎಲ್ಲನೂ ಹೋಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆನಾ. ಇದನ್ನ ಇವಾಗ ನಾನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಓಕೆನಾ. ಇದಕ್ಕೆ ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಲ್ಲಿ ನಾನು ಬಾಯ್ಲ್ ಮಾಡಿದ್ದೀನಿ. ಸೊ ಜಾಸ್ತಿ ಉಪ್ಪು ಬೇಕಾಗಲ್ಲ. ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಕೈ ಬಿಡು. ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಒಂಚೂರು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಬೈಂಡಿಂಗ್ಗೆ. ನಿಮ್ಗೊಂದು ಅಂದಾಜು ಗೊತ್ತಾಗುತ್ತೆ. ಮತ್ತೆ ಇವಾಗ ಒಂದು ದೊಡ್ಡ ಸ್ಪೂನಲ್ಲಿ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಇನ್ನೊಂದು ಚೂರು. ಇವಾಗ ಇದನ್ನು ನಾನು ಕ್ಲೀನಾಗಿ ಕಲಿಸ್ತಾ ಇದ್ದೀನಿ. ಇಷ್ಟೇ ಸಾಕಾಗುತ್ತೆ. ಬೇಕಂದರೆ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು, ಯಾಕಂದರೆ ಇದು ಕ್ಲೀನಾಗಿ ಕಾರ್ನ್ಫ್ಲೋರ್ ಜೊತೆಗೆಲ್ಲ ಮಿಕ್ಸ್ ಆಗಬೇಕು, ಕ್ಲೀನಾಗಿ ಬೈಂಡ್ ಆಗಬೇಕು. ಅದಕ್ಕೋಸ್ಕರ ಈ ಥರ ಕ್ಲೀನಾಗಿ ಫೈನ್ ಪೇಸ್ಟ್ ಆಗಬೇಕು, ಅಂದರೆ ಫೈನಾಗಿ ಈ ಥರ ಮಿಕ್ಸ್ ಆಗಬೇಕು. ಇದನ್ನು ಇವಾಗ ನಾವು ಎಣ್ಣೆಗೆ ಬಿಡಬೇಕಾಗುತ್ತೆ. ಓಕೆನಾ. ಎಣ್ಣೆ ಕಾದಿದೆ. ಇದಕ್ಕೆ ಇವಾಗ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿರೋಂತಹ ಇದನ್ನ ಬಿಡ್ತಾ ಇದ್ದೀನಿ. ನಾನು ಫುಲ್ ಸಿಮ್ ಮಾಡಿದ್ದೀನಿ ಊರಿನ. ಮಾಡ್ತಾ ಇದ್ದೀನಿ. ಇನ್ನ ಬೋಂಡ ನಾನು ಕೊಡ್ತೀನಿ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಒಗ್ಗರಣೆಗೆ ಒಂದು ಬಾಣಲಿಲಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಅಟ್ ದ ಸೇಮ್ ಟೈಮ್ ಚಿಲ್ಲಿ ಗೋಬಿ ಮಾಡೋದಕ್ಕೆ ಮೇನ್ ಬೇಕಾಗಿರೋದು ಚಿಲ್ಲಿ. ಇದಕ್ಕೆ ನೀವು ಬ್ಯಾಡಗೆ ಮೆಣಸಿನ್ಕಾಯಿನ ರುಬ್ಬಿನೂ ಪೇಸ್ಟ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಪೌಡ್ರ್ ಇರುತ್ತಲ್ವ ಚಿಲ್ಲಿ ಪೌಡ್ರು, ಅದಕ್ಕೆ ನೀರು ಹಾಕಿ ಪೇಸ್ಟ್ ಥರ ಕನ್ಸಿಸ್ಟೆನ್ಸಿನೂ ಮಾಡ್ಕೋಬೋದು. ನಾನಿಲ್ಲಿ ಪೌಡ್ರಿಗೆ ನೀರು ಮಿಕ್ಸ್ ಮಾಡಿ ಪೇಸ್ಟ್ ಥರ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಪಕ್ಕದಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಒಗ್ಗರಣೆ ಹಾಕೋದಕ್ಕೆ ಎಣ್ಣೆನ ಬಾಣಲಿಲಿ ಹಾಕಿ ಅದು ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ. ಇದು ಬಿಸಿ ಆದಮೇಲೆ ಇದಕ್ಕೆ ಇವಾಗ ನಾನು ಚಿಕ್ಕದಾಗಿ ಹೆಚ್ಚಿರುವಂತಹ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಮೂರನ್ನು ಹಾಕ್ತಾ ಇದ್ದೀನಿ ಫ್ರೈ ಮಾಡೋದಕ್ಕೆ. ಹಾಗೆಯೇ ನೀವು ಇಲ್ಲಿ ನೋಡ್ಬೋದು, ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಗೋಬಿನ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಪಕ್ಕದಲ್ಲಿ. ಅದನ್ನು ಕರೆದು ನಾನು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ನಾವು ಎಂಡಲ್ಲಿ ಹಾಕಬೇಕಾಗತ್ತೆ. ಇವಾಗ ನಾನು ಬಾಣಲಿ ಒಳಗಡೆ ಹಾಕಿರುವಂತಹ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಮೂರನ್ನು ಫೈನ್ ಚಾಪ್ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೋಬೇಕು. ಆಲ್ಮೋಸ್ಟ್ ಎಲ್ಲ ಚೈನೀಸಲ್ಲಿ ಹೇಗೆ ನೀವು ತಿಂತೀರಾ ಹಾಗೇನೆ. ಇವಾಗ ನಾನು ಇದಕ್ಕೆ ಹೆಚ್ಕೊಂಡಿರುವಂತಹ ಹಸಿಮೆಣಸಿನಕಾಯಿನ ಹಾಕೋತಾ ಇದ್ದೀನಿ.
ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಇವಾಗ ನಾನು ಮತ್ತೆ ಕ್ಯೂಬ್ಸ್ ಆಗಿ ಹೆಚ್ಕೊಂಡಿರುವಂತಹ ದೊಡ್ಡ ಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ನ ಸಹ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಲಿ, ಕ್ಲೀನಾಗಿ ಎಣ್ಣೆಲಿ ಇದಿಷ್ಟನ್ನು ಫ್ರೈ ಆಗಬೇಕು. ಹೀಗೆ ಕೈ ಆಡಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸಹ ಹಾಕ್ತಾ ಇದ್ದೀನಿ. ನಾನು ಫ್ಲವರ್ನ ಬೇಯಿಸ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಮತ್ತು ಅದನ್ನು ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಬಿಡಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಮತ್ತು ಇಲ್ಲಿ ಮಸಾಲೆಗೂ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಸೊ ನೋಡಿಕೊಂಡು ಟೇಸ್ಟ್ಗೆ ಅನುಸಾರವಾಗಿ ನೀವು ಉಪ್ಪನ್ನ ಹಾಕ್ಕೋಬೇಕಾಗತ್ತೆ. ಕಮ್ಮಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ನಾನು ಏನು ಒಂದು ಒಂದು ಲೋಟದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಚಿಲ್ಲಿ ರಸ ಅಥವಾ ಚಿಲ್ಲಿ ವಾಟ್ರು ಅಥವಾ ಚಿಲ್ಲಿ ಪೇಸ್ಟ್ ಅಂತ ಏನಂತಾರೆ, ಇದನ್ನು ನಾನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದು ಚಿಲ್ಲಿ ಪೇಸ್ಟನ್ನ ಸಹ ಇದಕ್ಕೆ ಇವಾಗ ನಾನು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಚಿಲ್ಲಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ರೆಡ್ಡಿಶ್ ಕಲರಲ್ಲಿ ಬಂದಿದೆ. ಇದು ಮೇಯ್ನು ಕಲರು ಕೊಡುತ್ತೆ, ಹಾಗೆ ಸ್ವಲ್ಪ ಖಾರನೂ ಕೊಡುತ್ತೆ. ಸ್ವಲ್ಪ ಚೆನ್ನಾಗೆಲ್ಲ ಕಂಬೈಂಡ್ ಆಗಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು, ಎಲ್ಲ ಒಂದೆರಡು ಬಾಯ್ಲ್ ಬರಬೇಕು. ಸೊ ದಟ್ ವೆಜಿಟೇಬಲ್ಸ್ ಜೊತೆಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ನಾನು ನೆಕ್ಸ್ಟ್ ಇದಕ್ಕೆ ನಾನು ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೀನಿ. ನಾನು ರೆಡಿಮೇಡ್ ಟೊಮೆಟೊ ಕೆಚಪ್ಪೇ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಬೇಕಂದರೆ ಟೊಮೆಟೊನ ಪ್ಯೂರಿ ಮಾಡಿಕೊಂಡು ಟೊಮೆಟೊ ಪ್ಯೂರಿ ಸಹ ಹಾಕ್ಬೋದು. ಆಮೇಲೆ ಸ್ವಲ್ಪ ಸಕ್ಕರೆನ ಪಿಂಚ್ ಆಫ್ ಶುಗರ್ ಆ್ಯಡ್ ಮಾಡ್ಬೋದು. ಇಲ್ಲಿ ನಾನು ಸೋಯಾ ಸಾಸ್ ಹಾಕಿಲ್ಲ. ಸೋಯಾ ಸಾಸ್ ಬೇಕು ಅಂದರೆ ನೀವು ಸೋಯಾ ಸಾಸು ವಿನಿಗರ್ ಎಲ್ಲನೂ ಅಪ್ಲೈ ಮಾಡ್ಬೋದು. ನಾನಿಲ್ಲಿ ಬರೀ ಸಾಸ್ ಮಾತ್ರ ಹಾಕಿದ್ದೀನಿ, ಟೊಮೆಟೊ ಕೆಚಪ್ ಮಾತ್ರ ಹಾಕಿದ್ದೀನಿ. ಇದಾದಮೇಲೆ ನಾನು ಮೊದಲೇ ಕರೆದು ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಹೂಕೋಸು ಏನಿತ್ತು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಒಂದು ಗುಡ್ ಸ್ಟರ್ ಕೊಡ್ತಾಯಿದ್ದೀನಿ. ಸೊ ದಟ್ ಚೆನ್ನಾಗಿ ಈರುಳ್ಳಿ, ದೊಡ್ಡ ಮೆಣಸಿನ್ಕಾಯಿ ಮತ್ತು ಅದು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಾಕಿದಂಥ ಚಿಲ್ಲಿ ಪೇಸ್ಟ್, ಸಾಸ್ ಎಲ್ಲನೂ ಕ್ಲೀನಾಗಿ ಕಾಲಿಫ್ಲವರ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಲ್ಮೋಸ್ಟ್ ಗೋಬಿ ಥರನೇ ಬರುತ್ತೆ, ಗೋಬಿ ಮಂಚೂರಿ ಥರನೇ, ಬಟ್ ಅಷ್ಟೊಂದು ಲಿಕ್ವಿಡಿ ಇರಲ್ಲ, ಸ್ವಲ್ಪ ಡ್ರೈ ಆಗಿರುತ್ತೆ. ಅದಕ್ಕೋಸ್ಕರ ಇದು ಗೋಬಿ ಚಿಲ್ಲಿ. ಓಕೆನಾ? ಓಕೆ, ಇವಾಗ ಇದು ಕ್ಲೀನಾಗಿ ಆಗಿದೆ. ಇವಾಗ ಇಟ್ಸ್ ಟೈಮ್ ಟು ಸರ್ವ್ ಇಟ್. ಹಾಟ್ ಆ್ಯಂಡ್ ಸ್ಪೈಸಿ ಗೋಬಿ ಚಿಲ್ಲಿ ಈಸ್ ರೆಡಿ. ಅಥವಾ ಚಿಲ್ಲಿ ಗೋಬಿ, ಹೆಂಗೆ ಬೇಕಾದರೂ ಕರಿಬೋದು. ಸೊ ಐ ಆಮ್ ಜಸ್ಟ್ ಸರ್ವಿಂಗ್ ಇಟ್ ಟು ಮೈ ಹಸ್ಬೆಂಡ್. ಇಲ್ಲಿ ಕುತ್ಕೊಳ್ಳಿ, ನೋಡಿ ಹೆಂಗಿದೆ ಅಂತ ಹೇಳಿ. ನನ್ನ ಮಗಳು ಡ್ರೈ ಆಗಿರೋ ಗೋಬಿನ ಅವಳು ಇಷ್ಟಪಟ್ಲು. ಇದು ಸಾಸ್ ಎಲ್ಲ ಹಾಕಿರೋದು, ಸೊ ಅವಳಿಗೆ ಕೊಡ್ತಾ ಇಲ್ಲ. ಗೋಬಿ ಚಿಲ್ಲಿ ಅಥವಾ ಚಿಲ್ಲಿ ಗೋಬಿ ಹೆಂಗಿದೆ? ನನ್ನ ಮಗಳು ಹೇಳ್ತಿದ್ದಾಳೆ ಸೂಪರ್ ಆಗಿದೆ ಅಂತೆ. ಹೆಂಗೆ ಮಗ? ತುಪ್ಪ ಹೆಂಗಿದೆ? ಇಷ್ಟೊತ್ತು ಬೇಕಾ ಹೇಳಕ್ಕೆ? ಸ್ವಲ್ಪ ಖಾರ ಇರಬೇಕಾಯ್ತು. ಓಕೆ, ಇನ್ನೊಂದು ಸ್ವಲ್ಪ ಸಾಸು. ಚೆನ್ನಾಗಿದೆ. ಫಸ್ಟ್ ಅಟೆಂಪ್ಟ್ ಹೇಗಿದೆ? ಎಷ್ಟು ಕೊಡ್ತೀರಾ 10ಗೆ? 9. ಓ, ಇಬ್ರ ಜೊತೆ ನಿಂತ್ಕೊಳ್ಳಿ, ಒಂದು ತಮ್ಮನೇಲಿ ಫೋಟೋ ತಗೋತೀನಿ. ಸೂಪರ್ ಅಂತ ಹೇಳಿ ಇಬ್ರು. ಸೂಪರ್ ನಮ್ಗ. ಸೂಪರ್ ಹೇಳು. ಸೂಪರ್. ಸೂಪರ್ ಹೇಳು. ಸೂಪರ್. 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 ಓಕೆ.